ಬಾತ್ರೂಮ್ ಅಲ್ಲಿ ಅದೇ 7th ಸೆಮಿಸ್ಟ್ರಿನ ಒಬ್ಬ ಸ್ಟೂಡೆಂಟ್ ಅನ್ನ ಎಳೆದುಕೊಂಡು ಹೋಗಿ ರೇಪ್ ಮಾಡಿರೋ ಘಟನೆ ರಿಜಿಸ್ಟರ್ ಆಗಿದೆ. ಮಹೇಂದ್ರ ರೆಡ್ಡಿ ಅನ್ನೋ ಒಬ್ಬ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಂತ ಮಹೇಂದ್ರ ರೆಡ್ಡಿ ಡಾಕ್ಟರ್ ಕೃತಿಕಾ ಅವರ ಹೆಂಡತಿಯನ್ನ ಅನಸ್ತೀಶಿಯಾ ಕೊಟ್ಟಂತ ಪ್ರಸಂಗ ಆಗಿರ್ಬೋದು. ಏನ್ ನಡೀತಾ ಇದೆ ನಮ್ಮ ಸಮಾಜದಲ್ಲಿ? ಹೆಣ್ಣು ಮಕ್ಕಳು ಎಕ್ಸ್ ಬಾಯ್ ಫ್ರೆಂಡ್ ಚಾಕು ಹಾಕಿ ಸಾಯಿಸಿದ್ದಾನೆ. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ. 2800 ರೇಪ್ಗಳು ಕಳೆದ 5 ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ. 2024ರಲ್ಲಿ ಕರ್ನಾಟಕದಲ್ಲಿ 4000 ಪೋಕ್ಸೋ ಕೇಸಸ್, ಮಕ್ಕಳ ಮೇಲೆ ದೌರ್ಜನ್ಯ. 1 ವರ್ಷದಲ್ಲಿ 4000 ಮಕ್ಕಳು ಅತ್ಯಾಚಾರಕ್ಕೆ ಬಲಿಯಾಗಿದ್ದಾರೆ. ಏನಾಗ್ತಾ ಇದೆ? The government is busy debating on banning RSS. RSS ನ ಬ್ಯಾನ್ ಮಾಡಿ ಅಥವಾ ಬಿಡಿ. ನೀವು ಬ್ಯಾನ್ ಮಾಡಬೇಕಾಗಿರೋದು ಕರಪ್ಷನ್. ನೀವು ಬ್ಯಾನ್ ಮಾಡಬೇಕಾಗಿರೋದು ಹೆಣ್ಣು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಬೆಂಗಳೂರು, ಕರ್ನಾಟಕ. ಬೆಂಗಳೂರು ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತದೆ. ಆರ್ ಅವರ್ ಚಿಲ್ಡ್ರನ್ ಸೇಫ್? ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಸೇಫ್ ಇದ್ದಾರ? ಇದಕ್ಕೆ ಉತ್ತರ ಸರ್ಕಾರ, ಸಿಎಂ, ಹೋಮ್ ಮಿನಿಸ್ಟರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕೊಡಬೇಕು. ಹಾಡು ಹಗಲೇ BMS ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ಎಳೆದುಕೊಂಡು ಹೋಗಿ ಆಕೆನ ರೇಪ್ ಮಾಡಿ ಆ ಹೆಣ್ಣು ಮಗಳನ್ನ, ತದನಂತರ ಪಿಲ್ಸ್ ಕೊಡಕ್ ಹೋಗಿ ತಗಲಾಕೊಂಡಂತ ಇಂಥ ಕಾಮುಕರು ಕಾಲೇಜ್ಗೆ ಹೋಗೋದು ಏಜ್ ಅಲ್ಲಿ ಓದಬೇಕು, ಆಟ ಆಡಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, NCC ನ ಮ್ಯಾಂಡೇಟರಿ ಮಾಡಿ. ಯುವಕ ಯುವತಿಯರು ಆಕ್ಟಿವಿಟಿ, NCC ಆಕ್ಟಿವಿಟಿ ಕಳೆದ್ರೆ ಕ್ರೈಮ್ ಕಡಿಮೆ ಆಗುತ್ತೆ. ಆ ಎನರ್ಜಿ NCC ನಲ್ಲಿ ಅದು ಡಿಸ್ಚಾರ್ಜ್ ಆಗುತ್ತೆ. ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಅಲ್ರಿ. ಓದೋ ಏಜ್ ಅಲ್ಲಿ ಅವ್ನು ರೇಪ್ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ 78 ವರ್ಷಗಳ ನಂತರ ಈ ಸಮಾಜವನ್ನ ತಂದು ನಿಲ್ಸಿದಿರ? ಇದೊಂದೇ ಕೇಸ್ ಅಲ್ಲ. ಒಬ್ಬ ವಿಕ್ಟೋರಿಯಾ ಡಾಕ್ಟರ್ ತನ್ನ ಹೆಂಡತಿಯನ್ನ ಅನಸ್ತೀಶಿಯಾ ಕೊಟ್ಟು ಸಾಯಿಸ್ತಾನೆ ಅಂತಂದ್ರೆ, ಒಬ್ಬ ವೈದ್ಯೋ ನಾರಾಯಣಿ ಹರಿ ಅಂದಂಗೆ, ಒಬ್ಬ ವೈದ್ಯ ದೇವರಿದ್ದಂಗೆ ಅಂತಾರೆ. ಬಟ್ ಅದೇ ವೈದ್ಯ ತನ್ನ ಹೆಂಡತಿಯನ್ನ ಈ ಮಟ್ಟಕ್ಕೆ ಅನಸ್ತೀಶಿಯಾ ಕೊಟ್ಟು ಸಾಯಿಸ್ತಾನೆ ಅಂತಂದ್ರೆ ಡೈವರ್ಸ್ ಕೊಡ್ಬೋದಾಗಿತ್ತು. ಆಕೆಗೆ ಏನೋ ಸಣ್ಣ ಪುಟ್ಟ ರೋಗ ಇತ್ತು, ಡಿಸ್ಕ್ಲೋಸ್ ಮಾಡಿಲ್ಲ. ಐ ಕುಡ್ ಹ್ಯಾವ್ ಟೇಕನ್ ಎ ಡೈವರ್ಸ್ ರಾದರ್ ದನ್ ಕಿಲ್ಲಿಂಗ್. ಆಕೆನ ಸಾಯಿಸೋದ್ ಬದಲು ಯಾವ ಮಟ್ಟಕ್ಕೆ ಸಮಾಜ ಹೋಗ್ತಾ ಇದೆ? ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರು ಸೇಫ್ ಅಲ್ಲ, ಸ್ಕೂಲ್ಗೆ ಹೋಗ್ಬೇಕಾದ್ರು ಸೇಫ್ ಅಲ್ಲ, ಬೆಂಗಳೂರಲ್ಲಿ ಸುತ್ತಾಡಿದ್ರು ಸೇಫ್ ಅಲ್ಲ, ಮದುವೆ ಮಾಡಿಕೊಟ್ರು ಸೇಫ್ ಅಲ್ಲ. ಮತ್ತೆ ಹೆಣ್ಮಕ್ಳು ಎಲ್ಲಿ ಸೇಫ್ ಇದ್ದಾರೆ? ಎಂತ ಸಮಾಜವನ್ನ ನಾವು ನಿರ್ಮಾಣ ಮಾಡಿದೀವಿ? An engineering student in BMS college has been raped in a bathroom. ಆ ಫ್ಲೋರ್ ಅಲ್ಲಿ CCTVನೇ ಇಲ್ಲ. BMS ಕಾಲೇಜ್ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಲ್ಲಿ ಆ ಫ್ಲೋರ್ ಅಲ್ಲಿ CCTVನೇ ಇಲ್ಲ. ಅದರ ಅಡ್ವಾಂಟೇಜ್ ತಗೊಂಡ ಆ ಹುಡುಗ, ಅದರ ಅಡ್ವಾಂಟೇಜ್ ತಗೊಂಡ. ಜವಾಬ್ದಾರಿ ಇಲ್ವಾ ಕಾಲೇಜ್ಗಳಿಗೆ? ಕರ್ನಾಟಕ ಮಹಿಳಾ ಆಯೋಗ, ಅದರ ಚೇರ್ಮನ್, ಐ ಹ್ಯಾವ್ ಸೆಂಟ್ ದಿಸ್ 2018ರ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್, ಅಟ್ರಾಸಿಟೀಸ್ ಆನ್. ತುಂಬಾ ಚೆನ್ನಾಗಿ ಒಂದು ರಿಸರ್ಚ್ ಅನ್ನ ಉಗ್ರಪ್ಪನವರು 2018ರಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಉಗ್ರಪ್ಪನವರ 700 ಪೇಜು ಅಟ್ರಾಸಿಟೀಸ್ ಆನ್ ವುಮೆನ್ ಅಂಡ್ ಅದರಲ್ಲಿ ಬೆಳ್ತಂಗಡಿ ಧರ್ಮಸ್ಥಳ ವಿಚಾರನೂ ಇದೆ. ಐ ಹ್ಯಾವ್ ಸೆಂಡ್ ಇಟ್ ಟು ಮುಖ್ಯಮಂತ್ರಿಗಳಿಗೆ, ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಳಿಸಿದ್ದೀನಿ. ಅಲ್ರಿ, ಮಹಿಳಾ ಆಯೋಗದ ಅಧ್ಯಕ್ಷರು ಇದನ್ನೆಲ್ಲ ನೋಡಕ್ಕೆ BMS ಕಾಲೇಜಲ್ಲಿ ಇಷ್ಟು ದೊಡ್ಡ ಅನಾಹುತ ಆಗಿದೆಯಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರು BM ಕಾಲೇಜ್ಗೆ ವಿಸಿಟ್ ಮಾಡಬೇಕಾಗಿತ್ತು. ಶಿ ಶುಡ್ ಹ್ಯಾವ್ ಡಿಪ್ಲಾಯ್ಡ್ ಎ ಟೀಮ್. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತ ಅತ್ಯಾಚಾರಕ್ಕೆ ಪ್ರಿವೆನ್ಷನ್ಗೆ ಒಂದು ರಿಸರ್ಚ್ ಅನ್ನ ಮಹಿಳಾ ಆಯೋಗ ಮಾಡಬೇಕಾಗಿತ್ತು, ಮಾಡಲ್ಲ. ನಾವು ಮಹಿಳಾ ಆಯೋಗದ ಅಧ್ಯಕ್ಷರನ್ನ ನೋಡೋದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ರೀಲ್ಸ್ ಅಲ್ಲಿ. ಐ ಡೋಂಟ್ ನೋ
ವಾಟ್ ಈಸ್ ಹ್ಯಾಪನಿಂಗ್? ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೇಫ್ ಅಲ್ಲ, ಬಾತ್ರೂಮ್ ಅಲ್ಲಿ ರೇಪ್ ಆಗ್ತಾರೆ. ಆಳ್ವಾ ಕಾಲೇಜು ಜುಲೈನಲ್ಲಿ ಆಳ್ವಾ ಕಾಲೇಜಲ್ಲಿ 3 ಜನ ಲೆಕ್ಚರರ್ಸ್ ಸತತವಾಗಿ 1 ವರ್ಷದ ಕಾಲ ಒಂದು ಹೆಣ್ಣು ಮಗಳನ್ನ ರೇಪ್ ಮಾಡಿ ಕೊನೆಗೆ ಬೆಂಗಳೂರಲ್ಲಿ ಬಂದು FIR ಆಗಿ 3 ಜನ ಕಂಬಿ ಎಣಿಸ್ತಾ ಇದ್ದಾರೆ. 4,000 ಮಕ್ಕಳು, 4,023 ಮಕ್ಕಳ ಮೇಲೆ 2024ರಲ್ಲಿ ಪೋಕ್ಸೋ ಕೇಸಸ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ. ಕರ್ನಾಟಕ ಆಸ್ ಬಿಕಮಿಂಗ್ ಎ ರೇಪ್ ಸಿಟಿ, ರೇಪ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾಕೆ? ನಾವು ಕೇಳೋದು ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರನ್ನ RSS ನ ಬ್ಯಾನ್ ಮಾಡಕ್ಕೆ ಹೊರಟಿರೋ ನೀವು ಕ್ರೈಮ್ ಅನ್ನ, ರೇಪ್ ಅನ್ನ ಯಾವಾಗ ಬ್ಯಾನ್ ಮಾಡಕ್ಕೆ ಕ್ರಮ ತಗೊಳ್ತೀರಾ? ಭ್ರಷ್ಟಾಚಾರನ ಯಾವಾಗ ಬ್ಯಾನ್ ಮಾಡ್ತೀರಾ? ಪ್ರಿಯಾಂಕಾ ಖರ್ಗೆ ಅವರೇ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ಬ್ಯಾನ್ ಮಾಡಬೇಕಾಗಿರೋದು RSS ನ, ಭ್ರಷ್ಟಾಚಾರವನ್ನ ಯೋಚನೆ ಮಾಡಿ ಉತ್ತರ ಕೊಡಿ ಪ್ರಿಯಾಂಕಾ ಖರ್ಗೆ ಅವರೇ. ಬ್ಯಾನ್ ಮಾಡಬೇಕಾಗಿರೋದು ಸತತವಾಗಿ ಆಗ್ತಾ ಇರುವಂತ ಅತ್ಯಾಚಾರಗಳನ್ನ, ಪ್ರಿವೆಂಟಿವ್ ಸ್ಟೆಪ್ಸ್ ಅನ್ನ. ನಿಮ್ಮ ಮಹಿಳಾ ಆಯೋಗ ಇದೆ, ಅದಕ್ಕೊಬ್ರು ಅಧ್ಯಕ್ಷರಿದ್ದಾರೆ. ಅವರು ರೀಲ್ಸ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ, ಆದರೆ ಹೆಣ್ಣು ಮಕ್ಕಳನ್ನ ಪ್ರಿವೆಂಟಿವ್ ಆಗಿ ಪ್ರಿವೆಂಟ್ ಮಾಡಬೇಕಾದಂತ ಆಯೋಗ ಇರೋದು ಹೆಣ್ಣು ಮಕ್ಕಳ ರಕ್ಷಣೆಗೆ. ಏನ್ ಪ್ರೋಗ್ರಾಮ್ ಮಾಡಿದೆ ಆಯೋಗ? ವಾಟ್ ಈಸ್ ದ ಪ್ರೋಗ್ರಾಮ್? ಆಯೋಗ ಏನ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ? ಆಳ್ವಾ ಕಾಲೇಜಲ್ಲಿ 3 ಜನ ಆಯಮ್ಮ ವಿಸಿಟೇ ಮಾಡಲ್ಲ. BMS ಕಾಲೇಜ್ಗೆ ವಿಸಿಟ್ ಮಾಡಬೇಕಾಗಿತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಫುಲ್ ಬಿಸಿ. ಆಳ್ವಾ ಕಾಲೇಜ್ಗೆ ವಿಸಿಟ್ ಮಾಡಬೇಕಾಗಿತ್ತು. ನಿಮ್ಮ ಮಕ್ಕಳು ಸೇಫಾ? ನಿಮ್ಮ ಹೆಣ್ಣು ಮಕ್ಕಳು ಕಾಲೇಜಲ್ಲಿ, ಸ್ಕೂಲಲ್ಲಿ ಮದುವೆ ಮಾಡಿಕೊಟ್ಟಾಗ ನಿಮ್ಮ ಮಕ್ಕಳು ಸೇಫಾ? ನಿಮ್ಮ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೇಫಾ? BMS ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ಒಬ್ಬ ಹುಡುಗ ಜೀವನ್ ಗೌಡ ಅನ್ನೋ ಬೇವರ್ಸಿ ರೇಪ್ ಮಾಡಿದಾನೆ. ನಾವು ಸರ್ಕಾರಕ್ಕೆ RSS ಬ್ಯಾನ್ ಬಗ್ಗೆ ಇಷ್ಟು ಸೀರಿಯಸ್ ಡಿಬೇಟ್ ಆಗುತ್ತಲ್ಲ. ಪ್ರತಿ ಒಂದು ಕಾಲೇಜ್ ಸ್ಕೂಲಲ್ಲೂ 41,000 ಶಾಲೆಗಳಿದೆ, ಸೋರ್ತಾ ಇದೆ. ಶಾಲೆಗಳು ಸೋರ್ತಾ ಇದೆ. ಶಾಲೆಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಮಳೆ ನೀರನ್ನ ಬ್ಯಾನ್ ಮಾಡಲ್ಲ. ಪ್ರೈವೇಟ್ ಸ್ಕೂಲ್ಗಳಲ್ಲಿ 2 ಲಕ್ಷ 3 ಲಕ್ಷ ಇದೆ. ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ. ಆದ್ರೂ ಕೂಡ ಮಾರಾಟ ಆಗುತ್ತೆ ಎಜುಕೇಶನ್ ಮಾರಾಟನ ಬ್ಯಾನ್ ಮಾಡಲ್ಲ. ಹೆಣ್ಣು ಮಕ್ಕಳ ಮೇಲೆ ರೇಪ್ಸ್ ಆಗುತ್ತೆ ಬಾತ್ರೂಮ್ ಅಲ್ಲಿ. ಆಳ್ವಾ ಕಾಲೇಜ್ ಮೂಡುಬಿದ್ರೆನಲ್ಲಿ ಲೆಕ್ಚರರ್ಗಳು ರೇಪ್ ಮಾಡ್ತಾರೆ ಸತತವಾಗಿ. ರೇಪ್ಗಳನ್ನ, ಕ್ರೈಮ್ಗಳನ್ನ ಬ್ಯಾನ್ ಮಾಡೋ ಶಕ್ತಿ ಸರ್ಕಾರಕ್ಕಿಲ್ಲ. ಭ್ರಷ್ಟಾಚಾರವನ್ನ ಪ್ರತಿ ಒಂದು DL ಬೇಕಾ ಭ್ರಷ್ಟಾಚಾರ, ಒಂದು ಪ್ಲಾನ್ ಬೇಕಾ ಭ್ರಷ್ಟಾಚಾರ. ಈಗ DK ಶಿವಕುಮಾರನ B ಖಾತೆಯಿಂದ A ಖಾತೆಗೆ ಕೋಟ್ಯಾಂತರ ರೂಪಾಯಿ ಪೆನಾಲ್ಟಿ ಹಾಕಿ ಸರ್ಕಾರಿ ಜಾಗಗಳಲ್ಲಿ ಕಟ್ಟಿರೋರು, ಅಕ್ರಮವಾಗಿ ಕಟ್ಟಿರೋರ್ಗೆ ಕೋಟ್ಯಾಂತರ ರೂಪಾಯಿ ಬೆಂಗಳೂರು ಗಬ್ಬೆದ್ದೋಗಿದೆ. ಸರ್ಕಾರಕ್ಕೆ ದುಡ್ಡು ಬೇಕು. ಒಂದು B ಖಾತೆಯಿಂದ A ಖಾತೆಗೆ 5 ಲಕ್ಷ 6 ಲಕ್ಷ ಪೆನಾಲ್ಟಿನ ಕಟ್ಸ್ಕೊಂಡು ರೆಗ್ಯುಲರೈಸ್ ಮಾಡ್ತಾರೆ. ಕ್ಯಾನ್ ಯು ಬ್ಯಾನ್ ಕರಪ್ಷನ್? ಆಗೋದಿಲ್ಲ. ಕ್ಯಾನ್ ಯು ಬ್ಯಾನ್ ಡ್ರಗ್ಸ್ ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಅದನ್ನ ತಳದಿಕ್ ತರಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಅದನ್ನ ಕಂಟ್ರೋಲ್ಗೂ ತರ ಯೋಗ್ಯತೆ ಸರ್ಕಾರಕ್ಕಿಲ್ಲ. ರಸ್ತೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಎರಡೂ ಕಡೆ ಟೋಲ್ ಗೇಟ್ ತುಂಬಿದೆ. ಟೋಲ್ ಗೇಟ್ ನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ 3,000ಕ್ಕೂ ಹೆಚ್ಚು ರೈತರು ನೇಣಾಕೊಂಡಿದ್ದಾರೆ. ರೈತರ ಆತ್ಮಹತ್ಯೆನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಪ್ರತಿ ಕಾಮಗಾರಿಗೂ ಕಿಕ್ ಬ್ಯಾಕ್ ಕೊಡ್ಬೇಕು ಕಾಂಟ್ರಾಕ್ಟ್ರು. ರಸ್ತೆ ಗುಂಡಿಗಳನ್ನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಬೆಂಗಳೂರಲ್ಲಿ 7,000 ಟನ್ ಕಸ ಬೀಳುತ್ತೆ, ತಗೊಂಡೋಗಿ ಹಳ್ಳಿಗಳಲ್ಲಿ ಬಿಸಾಕ್ತಾರೆ. ಅದನ್ನ ರೀಸೈಕಲ್ ಮಾಡಲ್ಲ. ಕಸವನ್ನ ರೀಸೈಕಲ್ ಮಾಡಿ ರಸ್ತೆ ಗುಂಡಿಗಳನ್ನ ಬ್ಯಾನ್ ಮಾಡಕ್ಕಾಗತ್ತಾ? DK ಶಿವಕುಮಾರ್ ಕೈಯಲ್ಲಿ, ಸಿದ್ದರಾಮಯ್ಯನವ್ರ ಕೈಯಲ್ಲಿ, ಪ್ರಿಯಾಂಕಾ ಖರ್ಗೆ ಕೈಯಲ್ಲಿ ಆಗಲ್ಲ. ಬೆಲೆ ಏರಿಕೆ ಬ್ಯಾನ್ ಮಾಡಕ್ಕಾಗತ್ತಾ? ಮಾಡಲ್ಲ. ಭ್ರಷ್ಟಾಚಾರ ಮಾಡಲ್ಲ. ಎಜುಕೇಶನ್ ಹ್ಯಾಸ್ ಬಿಕಮ್ ಎ ಬಿಸ್ನೆಸ್. ಸ್ಟಿಲ್ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ.
ಅಂಡ್ ಪ್ರಾಫಿಟ್ ಬಂದ್ರೆ ಇಟ್ ಇಸ್ ಪನಿಷಬಲ್ ಅಂಡರ್ ಆಕ್ಟ್. ಎಜುಕೇಶನ್ ನ ದಂಧೆ ಮಾಡಿಟ್ಟಿದ್ದಾರೆ. ಎಜುಕೇಶನ್ ನ ದಂಧೆನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಕೆಪಿಎಸ್ಸಿ ನಲ್ಲಿ ಪ್ರತಿ ಅಪಾಯಿಂಟ್ಮೆಂಟ್ಗೂ ಕೋಟ್ಯಾಂತರ ರೂಪಾಯಿ ಹಣ ತಗೊಂಡು PSI ಹಗರಣದಲ್ಲಿ 500 ಕೋಟಿ ಹಗರಣ ಮಾಡಿಟ್ರು 2020ರಲ್ಲಿ. 2023ರಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಕಿಕ್ ಬ್ಯಾಕ್ ಆಗುತ್ತೆ. ಬ್ಯಾನ್ ಮಾಡಕ್ಕಾಗತ್ತಾ KPSC ನಲ್ಲಿ? ಆಗಲ್ಲ. ಜೋಸೆ ಚಿಲಾನ ಮತ್ ಸರ್ಕಾರಿ ಜಮೀನುಗಳು ಬೆಂಗಳೂರಲ್ಲಿ 1250 ಕೆರೆಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಬ್ಯಾನ್ ಮಾಡಿ ವಾಪಸ್ ಕೆರೆಗಳನ್ನ ಎತ್ಕೊಂಬರಕ್ಕಾಗತ್ತಾ? ಆಗೋದಿಲ್ಲ. ವಂಶ ಪಾರಂಪರ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಅವ್ರ ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿ ಪೊಲಿಟಿಕ್ಸ್ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಯಡಿಯೂರಪ್ಪನ ಮಕ್ಕಳು ಬ್ಯಾನ್ ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯ ಮಗ ಮೊಮ್ಮಗ ಬ್ಯಾನ್ ಮಾಡಕ್ಕಾಗಲ್ಲ. ಕುಮಾರಸ್ವಾಮಿ ಅವ್ರ ಮಕ್ಕಳು ಬ್ಯಾನ್ ಮಾಡಕ್ಕಾಗಲ್ಲ. ಇಡೀ ಕರ್ನಾಟಕ ಒಂದು 70ರಿಂದ 80 ಕುಟುಂಬಗಳು ಆವರಿಸ್ಕೊಂಡಿದೆ. ಕುಟುಂಬ ರಾಜಕಾರಣನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಬೆಂಗಳೂರು ಅತಿ ಹೆಚ್ಚಿನ ನೀರು ಮತ್ತೆ ಗಾಳಿ ಪೊಲ್ಯೂಷನ್ ಆಗಿದೆ. ಗಾಡಿಗಳ ರಿಜಿಸ್ಟ್ರೇಷನ್ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಕ್ಕೆ ಸರ್ಕಾರ ಕೈಲಾಗತ್ತಾ? ಆಗಲ್ಲ. ಟ್ರಾಫಿಕ್ 1 ಅವರ್ಗೆ ಕೇವಲ 4ರಿಂದ 5 ಕಿಲೋಮೀಟರ್ ಹೋಗ್ಬೋದಂತೆ ಬೆಂಗಳೂರಲ್ಲಿ. ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ ನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಲ್ಲ. ಕರ್ನಾಟಕದಲ್ಲಿ 11,000 ಕೆರೆಗಳು ಎಂಕ್ರೋಚ್ಮೆಂಟ್ ಆಗಿದೆ. ಮುಚ್ಚಾಕ್ಬಿಟ್ಟು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಹಾಳು ಮಾಡಿಟ್ಟಿದ್ದಾರೆ. ಎಂಕ್ರೋಚ್ಮೆಂಟ್ ಆಫ್ ಕೆರೆಗಳನ್ನ ಬ್ಯಾನ್ ಮಾಡಕ್ಕಾಗತ್ತಾ? ಬ್ಯಾನ್ ಮಾಡಕ್ಕಾಗಲ್ಲ. ಮತ್ತೇನ್ ಮಾಡಕ್ಕಾಗತ್ತೆ? ಒಂದು ಕಡೆ RSS ಬ್ಯಾನ್ ಮಾಡ್ತೀನಿ ಅಂತ ಈ ಎಲ್ಲಾ ಸಮಸ್ಯೆಗಳನ್ನ ಡಿವಿಯೇಟ್ ಮಾಡಕ್ಕೆ ಪ್ರಿಯಾಂಕಾ ಖರ್ಗೆ ಕೈಲಿದ್ದೇನೋ ಸ್ಟೇಟ್ಮೆಂಟ್ ಕೊಡ್ಸಿ ಅದ್ರ ಮೇಲೆ ಡಿಬೇಟ್ ಆಗೋದು. ಇನ್ನೊಂದು ಕಡೆ ಯತ್ನಾಳು ಮುಸ್ಲಿಮ್ಸು ನಮಾಜ್ ಮಾಡೋದನ್ನ ಬ್ಯಾನ್ ಮಾಡಿ ಅಂತ. ಅಂದ್ರೆ ಸಮಸ್ಯೆಗಳನ್ನ ಬಿಟ್ಟು ನಮ್ಮನ್ನು ಯಾವ ರೀತಿ ಡಿವಿಯೇಟ್ ಮಾಡ್ತಾರೆ ರಾಜಕಾರಣಿಗಳು, ವೆದರ್ ಇಟ್ ಇಸ್ ಕಾಂಗ್ರೆಸ್, ಬಿಜೆಪಿ ಆರ್ JDS. ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡಲ್ಲ. ಸಮಸ್ಯೆಗಳನ್ನ ಬ್ಯಾನ್ ಮಾಡೋ ಕೆಲ್ಸಕ್ಕೂ ಕೈ ಹಾಕಲ್ಲ. ಧರ್ಮದ ನಶೆಯಲ್ಲಿ ನಮಗೇನ್ ಮಾಡ್ತಾರೆ ಇವರು ಅಂತಂದ್ರೆ RSS ಬ್ಯಾನ್ ಮಾಡ್ತೀನಿ ಅಂತ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾನೆ, ಬೆದರಿಕೆ ಕರೆ ಬರ್ತದೆ. ಅವನ ಬಟ್ಟಂಗಿಗಳು ನಮ್ಮ ಖರ್ಗೆ ಒಬ್ಬ 50 ವರ್ಷಗಳ ಆಡಳಿತ ಮಲ್ಲಿಕಾರ್ಜುನ್ ಖರ್ಗೆ ಆ ಗುಲ್ಬರ್ಗ ಕಲಬುರ್ಗಿ ನೋಡ್ಬಿಟ್ರೆ ಬಿದ್ದೋಗೋ ಸರ್ಕಾರಿ ಕಟ್ಟಡಗಳು ಇಬ್ರೆ. ಗುಲ್ಬರ್ಗ ಕಲಬುರ್ಗಿಗೆ ಇಬ್ರೆ. ಒಬ್ಬ ಧರ್ಮಸಿಂಗ್ ಫ್ಯಾಮಿಲಿ, ಇನ್ನೊಂದು ಖರ್ಗೆ ಫ್ಯಾಮಿಲಿ. ಸಿಂಗಾಪುರ್ ಮಾಡಬಹುದಾಗಿತ್ತು. ಪ್ರಿಯಾಂಕಾ ಖರ್ಗೆ 3 ಬಾರಿ MLA ಮಿನಿಸ್ಟ್ರು, ಏನು ಮಾಡಿಲ್ಲ. ಏನಿದೆ ಆ ಗುಲ್ಬರ್ಗ ಕಂಡೀಷನ್? ಹೆಂಗಿದೆ? ಜನ ರೈತರನ್ನ ಏನಾಕಂಡು ಸಾಯ್ತಾ ಇದ್ದಾರೆ. ಬಿದ್ದೋಗೋ ಅಂತ ಶಾಲೆಗಳು, ಶಾಲಾ ಕಟ್ಟಡಗಳು, ಶಾಲೆ ಕಟ್ಟಡ ಇದ್ರೂ ಕೂಡ ಮೇಷ್ಟ್ರು ಇಲ್ದಂತ ಶಾಲೆಗಳು. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಇನ್ನೊಬ್ಬನನ್ನ ಬೆಳೆಸಲಿಲ್ಲ. ಅದು ನಮ್ಮವರು ಮಾಡಲ್ಲ ಬಿಡಿ. ಪ್ರಿಯಾಂಕಾ ಖರ್ಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆಗೆಲ್ಲ DK ಶಿವಕುಮಾರ್ ಅಷ್ಟೇ ಯಾವ ಒಕ್ಕಲಿಗರನ್ನು ಬೆಳೆಸಿಲ್ಲ. ಕುಮಾರಸ್ವಾಮಿನೂ ಅಷ್ಟೇ ಯಾವ ಒಕ್ಕಲಿಗರನ್ನು ಬೆಳೆಸಿಲ್ಲ. ನನಗೆ ಗೊತ್ತಿಲ್ಲ ಯಡಿಯೂರಪ್ಪನ ಪರ. ಇವ್ರು ಬೆಳ್ಕೊಬೇಕು, ಇವ್ರ ಮಕ್ಕಳು ಬೆಳಿಬೇಕು, ಇವ್ರ ಮೊಮ್ಮಕ್ಕಳು ಬರಬೇಕು, ಕೋಟ್ಯಾಂತರ ರೂಪಾಯಿ ಹಣ ಮಾಡಬೇಕು. ಸಾಮಾನ್ಯ ಜನ ರಾಜಕೀಯಕ್ಕೆ ಬರಬಾರ್ದು. ನಾವು ಓಟ್ ಹಾಕ್ಬೇಕು, ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ಗುಲಾಮರ ರೀತಿ ನಿಂತ್ಕೊಬೇಕು. ಇವ್ರು ಮಾಡೋ ಉಚ್ಚಾಟನ ನಾವೆಲ್ಲ ನೋಡ್ತಾ ಇರ್ಬೇಕು. ಇದು ಬಿಟ್ರೆ ಬೇರೆ ಏನು ಮಾಡಕ್ಕೆ ನಮ್ಮನ್ನ ಬಿಡಲ್ಲ. ವಿ ನೀಡ್ ಎ ಚೇಂಜ್ ಇನ್ ಪೊಲಿಟಿಕ್ಸ್. RSS ನ ಬ್ಯಾನ್ ಮಾಡು ಅಂತ ನಾವು ಹೇಳಲ್ಲ, ಬಿಡು ಅಂತ ನಮ್ಗೆ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ಬಟ್ ನಮಗೆ ಬ್ಯಾನ್ ಆಗ್ಬೇಕಾಗಿರೋದು ಕ್ರೈಮ್, ನಮಗೆ ಬ್ಯಾನ್ ಆಗ್ಬೇಕಾಗಿರೋದು ರೇಪ್ಸ್, ನಮ್ಗೆ ಬ್ಯಾನ್ ಆಗ್ಬೇಕಾಗಿರೋದು ಕರಪ್ಷನ್, ನಮ್ಗೆ ಬ್ಯಾನ್ ಆಗ್ಬೇಕಾಗಿರೋದು ರಸ್ತೆ ಗುಂಡಿಗಳು, ನಮ್ಗೆ ಬ್ಯಾನ್ ಆಗ್ಬೇಕಾಗಿರೋದು ವಂಶ ಪಾರಂಪರ್ಯವಾಗಿ ನೀವುಗಳು ಅಧಿಕಾರದಲ್ಲಿ ಕೂತ್ಕೊಂಡು ನಮ್ಮ ಟ್ಯಾಕ್ಸ್ ಹಣನ ಚೋರಿ ಮಾಡ್ತಿರಲ್ಲ, ಲೂಟಿ ಮಾಡ್ತಿರಲ್ಲ, ಅದು ಬ್ಯಾನ್ ಆಗ್ಬೇಕಾಗಿದೆ. ನಮಗೆ ಬ್ಯಾನ್ ಆಗ್ಬೇಕಾಗಿರೋದು ಕರ್ನಾಟಕ ರಾಜ್ಯ ಸರ್ಕಾರ 8 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ. ಸಾಲನ ಬ್ಯಾನ್ ಮಾಡಿ. ಕೇಂದ್ರ ಸರ್ಕಾರ 130 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ. ಸರ್ಕಾರಗಳು ಸಾಲ ಮಾಡೋದನ್ನ ಬ್ಯಾನ್ ಮಾಡಿ. ರೈತರ ಆತ್ಮಹತ್ಯೆ ಬ್ಯಾನ್ ಆಗಬೇಕು. ರಸ್ತೆಗಳಲ್ಲಿ ಟೋಲ್ ಗೇಟ್ ಬ್ಯಾನ್ ಆಗಬೇಕು. ನಮ್ಮ ಹೆಣ್ಣು ಮಕ್ಕಳು ಶಾಲೆಗೆ ಹೋದ್ರು ಸೇಫ್ ಅಲ್ಲ, ಕಾಲೇಜ್ಗೆ ಹೋದ್ರು ಸೇಫ್ ಅಲ್ಲ. ಕಾಲೇಜಲ್ಲಿ ಯಾವನು ಬೇವರ್ಸಿ ಬಾತ್ರೂಮ್ ಅಲ್ಲಿ ರೇಪ್ ಮಾಡ್ತಾನೆ. ಮೂಡುಬಿದ್ರೆ ಆಳ್ವಾ ಕಾಲೇಜಲ್ಲಿ ಲೆಕ್ಚರರೇ ರೇಪ್ ಮಾಡ್ತಾನೆ. ನಮ್ಮ ಹೆಣ್ಮಕ್ಳು
ಕಾಲೇಜಲ್ಲೂ ಸೇಫ್ ಇಲ್ಲ, ಸ್ಕೂಲಲ್ಲೂ ಸೇಫ್ ಇಲ್ಲ. ಮದುವೆ ಮಾಡಿಕೊಟ್ರೆ ಮಹೇಂದ್ರ ರೆಡ್ಡಿ ಅಂತ ವ್ಯಕ್ತಿ ಡಾಕ್ಟರ್ ಅನಸ್ತೀಸಿಯಾ ಕೊಟ್ಟು ಆ ಹೆಣ್ಮಗಳನ್ನ ಕೊಲೆ ಮಾಡ್ತಾನೆ. ಹೆಣ್ಮಕ್ಳು ಎಲ್ಲಿ ಸೇಫ್ ಆಗಿದ್ದಾರೆ? ಕರ್ನಾಟಕ ಮಹಿಳಾ ಆಯೋಗ ರೀಲ್ಸ್ ಅಲ್ಲಿ ಕಾಣಿಸುತ್ತೆ. 2018ರಲ್ಲಿ ಶ್ರೀ ಉಗ್ರಪ್ಪನವರು MLC ಅವರು ಒಂದು 700 ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಟ್ರಾಸಿಟೀಸ್ ಆನ್ ಚಿಲ್ಡ್ರನ್ ಅಂಡ್ ವುಮೆನ್ ಅಂತ ಮಹಿಳಾ ಆಯೋಗಕ್ಕೆ ನಾನು ಪತ್ರನೂ ಕಳಿಸಿದ್ದೀನಿ, ಆ ಕಾಪಿನೂ ಕಳಿಸಿದ್ದೀನಿ. ರೀಲ್ಸ್ ಅಲ್ಲಿ ನೋಡ್ತೀನಿ ನಾನು, ಕರ್ನಾಟಕ ಮಹಿಳಾ ಆಯೋಗವನ್ನ ರೀಲ್ಸ್ ಅಲ್ಲಿ ನೋಡ್ತೀನಿ. RSS ಬ್ಯಾನ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟ ವಿಚಾರ. ಭ್ರಷ್ಟಾಚಾರ ಬ್ಯಾನ್ ಮಾಡಿ. ಒಂದು ಮಗುನ ಓದ್ಸಕ್ಕೆ 5 ಲಕ್ಷ ಬೇಕು LKGಗೆ. ಎಜುಕೇಶನ್ ಹ್ಯಾಸ್ ಬಿಕಮ್ ಬಿಸ್ನೆಸ್, ವ್ಯಾಪಾರೀಕರಣ ಆಗಿದೆ. ಅದನ್ನ ಬ್ಯಾನ್ ಮಾಡಿ. ಜಾತಿ ಧರ್ಮದ ಹೆಸರಲ್ಲಿ ನಮ್ಮನ್ನ ಹೊಡಿತಾರೆ ರಾಜಕಾರಣಿಗಳು, ಭಾಷಣ ಮಾಡ್ತಾರೆ, ಅವ್ರ ಬಾಯಿಗೆ ಬ್ಯಾನ್ ಮಾಡಿ ಬೀಗ ಹಾಕಿ. ಯಾವ ಬ್ಯಾನ್ ಅನ್ನು ಮಾಡಕ್ ಆಗದ ನೀನು? ಅಣ್ಣ ನೀನು ಬಂದು ನೋಡಿದ್ಯಾ ಗುಲ್ಬರ್ಗಾಲೋ? ನೋಡಿದ್ದೀನಿ ಬಿಡ. ಮೊಹಮ್ಮದ್ ಯೂಸಫ್ ಒಂದು ಅರ್ಥ ಮಾಡ್ಕೊಳ್ಳಿ ಮುಸ್ಲಿಂ ಕಮ್ಯುನಿಟಿ, ನಿಮಗೆ ಕಾಂಗ್ರೆಸ್ ಅನ್ನ ಓಲೈಸದೆ ವಿಧಿನೇ ಇಲ್ಲ. ಮುಂಚೆ ನಿಮ್ಗೆ 2 ಪಾರ್ಟಿ ಇತ್ತು, ಈಗ ಇರೋದು ಒಂದೇ ಒಂದು ಪಾರ್ಟಿ. ಕಾಂಗ್ರೆಸ್ ಅನ್ನೇ ಓಲೈಸಬೇಕು, ಕಾಂಗ್ರೆಸ್ ಅನ್ನೇ ಹೊಗಳಬೇಕು. ಕಾಂಗ್ರೆಸ್ ಅವ್ರು ಯಾರು ಬಂದಿರ್ಲಿಲ್ಲ. ನಿಮ್ಮ CA NRC ಮೋದಿ ಮಾಡಿದಾಗ ನಾನು ದ್ವಾರಕನಾಥ್ ದ ಪೀಪಲ್ ನಾವುಗಳು ಬೀದಿಗಿಳಿದು ಹೋರಾಟ ಮಾಡಿದ್ದಲೇ. ಯಾವ ಖರ್ಗೆ ಮಗನೂ ಬಂದಿಲ್ಲ, ಯಾವ ಖರ್ಗೆನೂ ಬಂದಿಲ್ಲ, ಯಾವ ಸಿದ್ದರಾಮಯ್ಯನೂ ಬಂದಿಲ್ಲ. CA NRC ನ ಮೋದಿ ಸರ್ಕಾರ ಮಾಡಿದಾಗ ನಾವುಗಳು ಹೋರಾಟ ಮಾಡಿದ್ದು. ಸೆಡಿಷನ್ ಕೇಸ್ ಹಾಕಿದಾಗ ನಾನ್ ಬಿಡಿಸಿದೆ ಮೈಸೂರಲ್ಲಿ. ಒಂದ್ ಹೆಣ್ಮಗಳು CA NRC ಟೈಮಲ್ಲಿ ಸೆಡಿಷನ್ ಕೇಸ್ ಹಾಕಿದ್ರೆ ಮೈಸೂರು ಬಾರ್ ಅಸೋಸಿಯೇಷನ್ ಅವ್ರ ವಕಾಲತ್ ಕೂಡ ಹಾಕಿಲ್ಲ. ನಾವುಗಳು ಇಲ್ಲಿಂದ ಹೋಗಿ ಆ ಹೆಣ್ಮಗಳನ್ನ ಸೆಡಿಷನ್ ಕೇಸಲ್ಲಿ ಬಿಡಿಸಿದೀವಿ. ಲೋಯ್ ಗುಲ್ಬರ್ಗನ ಸಿಂಗಾಪುರ್ ಮಾಡಬಹುದಾಗಿತ್ತು. ಧರ್ಮ್ ಸಿಂಗ್, ಪ್ರಿಯಾ ಖರ್ಗೆ ಈ 2 ಫ್ಯಾಮಿಲಿನೇ ಇರಬೇಕು. ಇನ್ನೊಬ್ಬ ಆ ಸಮುದಾಯದ ವ್ಯಕ್ತಿಯನ್ನ ಇವ್ರು ಬೆಳೆಸಿಲ್ಲ, ಬೆಳೆಸೋದು ಇಲ್ಲ. ಯಾವ ರಾಜಕಾರಣಿನೂ ಬೆಳೆಸಲ್ಲ. ಅದು ಖರ್ಗೆ ಅವರೇ ಅಲ್ಲ. ಏನ್ ಕುಮಾರಸ್ವಾಮಿ ಬೆಳೆಸಲ್ಲ, ಮಗನ್ನ ಬೆಳೆಸ್ತಾರೆ. ಸಿದ್ದರಾಮಯ್ಯ ಮಗನ್ನ ಮೊಮ್ಮಗನ್ನ ಬೆಳೆಸ್ತಾರೆ. ಯಡಿಯೂರಪ್ಪ ಮಗನ್ನ CM ಮಾಡ್ತಾರೆ. ನಿಮ್ಮಂತ ತಲೆ ಇಲ್ಲದ, ಏನ್ ಹೇಳ್ಬೇಕೋ ಗೊತ್ತಿಲ್ಲ, ತಲೆ ಇಲ್ಲದ ಮುಂಡೆವು ಅವ್ರಿಗೆ ಬಕೆಟ್ ಹಿಡ್ಕೊಂಡು ಜಗ್ಗಿಡ್ಕೊಂಡು ಇಲ್ಲಿ ನನಗೆ ಗುಲ್ಬರ್ಗಾ ಬಂದಿದೆ ಅಂತ ನಿಮ್ಮ ಯೋಗ್ಯತೆಗೆ ಸರ್ಕಾರನ ಪ್ರಶ್ನೆ ಮಾಡಿ. ಬೆಲೆ ಏರಿಕೆ ಮಾಡಿದೆ, ಸಮಾಜವನ್ನ ಹೊಡಿತಾ ಇದೆ, ಹೆಣ್ಮಕ್ಳು ರೇಪ್ ಆಗ್ತಾ ಇದೆ. ಬೇಕಾಗಿಲ್ಲ ಇಲ್ಲಿ ಎಲ್ಲ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮಾತಾಡಬಾರ್ದು, ಕುಮಾರಸ್ವಾಮಿ ಬಗ್ಗೆ. ನನ್ನ ಸಂವಿಧಾನ ಹಕ್ಕೊಟ್ಟಿದೆ. ನೀವು ಬಕೆಟ್ಗಳು, ರಾಜಕಾರಣಿಗಳು ಬಕೆಟ್ಗಳು ನನಗೆ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ. 78 ವರ್ಷ ಕರ್ನಾಟಕ ರಾಜ್ಯವನ್ನ, ಭಾರತವನ್ನ 3 ಬಟ್ಟೆ ಮಾಡಿಟ್ಟಿದ್ದೀರಲ್ಲೋ. ಧರ್ಮ ಜಾತಿ ಹೆಸರಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಬೇರೆ ದೇಶಗಳು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಕಂಡಿಡಿದಿದೆ, HIV ವ್ಯಾಕ್ಸಿನ್ ಕಂಡಿಡಿದಿದೆ, ರೋಗಗಳಿಗೆ ವ್ಯಾಕ್ಸಿನೇಷನ್. ನಮ್ಮ ದೇಶದಲ್ಲಿ ಏನ್ ಕಂಡಿಡಿದಿರಾ? ಬರೀ ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಿ ಹೆಣಗಳ ಬೀಳ್ಸೋದನ್ನ ಕಂಡಿಡಿದಿರಾ, ಕ್ರೈಮ್ ಅನ್ನ ಕಂಡಿಡಿದಿರಾ, ಹೆಣ್ಣು ಮಕ್ಕಳ ಮೇಲೆ ಅಟ್ರಾಸಿಟೀಸ್ ಅಲ್ಲೇ ಬೇವರ್ಸಿ. ಹೋದ ವರ್ಷ 4,000 ಪೋಸ್ಕೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಅದು ನಿಮ್ಮ ಹೆಣ್ಮಕ್ಳಾಗಿದ್ರೆ ನಿನಗೆ ಗೊತ್ತಾಗಿರೋದಲ್ಲೇ ಬೇವರ್ಸಿ. ಡು ಯು ನೋ ದ ಕ್ರೈಮ್ ರೇಟ್ ಅಗೇನ್ಸ್ಟ್ ವುಮೆನ್? ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ಆಗ್ತಾ ಇರುವಂತ ಕ್ರೈಮ್ ರೇಟ್ ಗೊತ್ತೇನೋ? ಬೇವರ್ಸಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತೆಗೆದು ನೋಡು. ಆಮೇಲೆ ಹೊಗಳು ಪ್ರಿಯಾಂಕಾ ಖರ್ಗೆನ, ಮಲ್ಲಿಕಾರ್ಜುನ್ ಖರ್ಗೆನ, ಕುಮಾರಸ್ವಾಮಿನ, ಸಿದ್ದರಾಮಯ್ಯನ, ಯಡಿಯೂರಪ್ಪನ, DKನ. ಆಮೇಲೆ ಈ ವಂಶ ಪಾರಂಪರವಾದಂತ ವ್ಯಕ್ತಿಗಳು ಒಂದಷ್ಟು ಬಕೆಟ್ಗಳನ್ನು ನಿರ್ಮಾಣ ಮಾಡಿಕೊಂಡು ಸಮಾಜವನ್ನ ಧರ್ಮದ ಹೆಸರಲ್ಲಿ ಹೊಡ್ಕೊಂಡು ಇವನು ಪ್ರಿಯಾಂಕಾ ಖರ್ಗೆ RSS ಬ್ಯಾನ್ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಡೋದು. ಅವನು ಬಸವನಗೌಡ ಪಾಟೀಲ್ ಯತ್ನಾಳು ಸಾಬ್ರು ನಮಾಜ್ ಮಾಡಿದ್ರೆ. ಹಂಗಾರೆ ಅಭಿವೃದ್ಧಿ ಬಗ್ಗೆ ಯಾವತ್ತೋ ಮಾತಾಡ್ತೀರಾ? ರಸ್ತೆ ಗುಂಡಿ ಬಗ್ಗೆ ಯಾವತ್ತೋ ಮಾತಾಡ್ತೀರಾ? ಕೆರೆಗಳು ನುಂಗಾಕವ್ರೆ 1250 ಕೆರೆಗಳನ್ನ ಬೆಂಗಳೂರಲ್ಲಿ ಯಾವತ್ ಮಾತಾಡ್ತೀರಾ? 11,000 ಕೆರೆಗಳು ನುಂಗಾಕವ್ರೆ ಕರ್ನಾಟಕದಲ್ಲಿ ಯಾವತ್ ಮಾತಾಡ್ತೀರಾ? ರೈತರ ಆತ್ಮಹತ್ಯೆ ಮಾಡ್ಕಂತವ್ರೆ ಯಾವತ್ ಮಾತಾಡ್ತೀರಾ? ಹೆಣ್ಮಕ್ಳು BMS ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ರೇಪ್ ಆಗ್ತಾ ಇದಾರೆ ಯಾವತ್ತೋ ಮಾತಾಡ್ತೀರಾ? ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಗಳು ಹೆಣ್ಮಕ್ಳನ್ನ ಸತತವಾಗಿ ರೇಪ್ ಮಾಡಿ 3 ಜನ ಅರೆಸ್ಟ್ ಆದ್ರು ಯಾವತ್ ಮಾತಾಡ್ತೀರಾ? ರಸ್ತೆಗಳಲ್ಲಿ ಟೋಲ್ ಗೇಟ್ ಹಾಕಿದ್ದಾರೆ ಕಾಂಗ್ರೆಸ್ BJP ಯಾವತ್ ಮಾತಾಡ್ತೀರಾ? ಯಾವತ್ ತೆಗಿಸ್ತೀರಾ? ಶಿಕ್ಷಣ ವ್ಯಾಪಾರ ಆಗಿದೆ.
ಮಕ್ಕಳು ಕರ್ನಾಟಕದಲ್ಲಿ ಡ್ರಗ್ಸ್ ಯುವಕರು ಕಾಲೇಜ್ಗೆ ಹೋಗೋರು ತುಂಬಿ ತುಳುಕ್ತಾ ಇದ್ದಾರೆ. ಡ್ರಗ್ಸ್ ಹಾಕೊಂಡು ಹೆಣ್ಮಕ್ಳನ್ನ ರೇಪ್ ಮಾಡ್ತಾ ಇದ್ದಾರೆ. ಇವತ್ತು ಸಮಾಜ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೆಣ್ಮಕ್ಳು ಬಿಟ್ಟಾಕು, ಗಂಡ್ ಮಕ್ಳು ಕೂಡ ಸೇಫ್ ಅಲ್ಲ ಸಮಾಜದಲ್ಲಿ, ಬೀದಿನಲ್ಲಿ. ಯಾವಾಗ ಬ್ಯಾನ್ ಮಾಡ್ತೀರಾ? ನಾಗರಿಕ ಸಮಾಜವನ್ನ ಯಾವತ್ತು ಸೃಷ್ಟಿ ಮಾಡ್ತೀರಾ? ಉತ್ತರ ಇಲ್ಲ ನಿಮ್ಮ ಹತ್ರ. ನಿಮ್ಮ ಹತ್ರ ಉತ್ತರ ಇರೋದು ನಮ್ ಡಿಕೆ, ನಮ್ ಗೌಡ್ರು, ಅವನೇನು ಅನ್ಬೇಡ, ಆಯ್ತಪ್ಪ ಏನು ಅನ್ನಲ್ಲ, ಕೆಲಸ ಮಾಡಿ ಕೇಳು, ಗುಂಡಿ ಮುಂಚ ಕೇಳು. ಒಬ್ಬ ಕಿರಣ್ ಮಜುಮ್ದಾರ್ 10 ಕಿಲೋಮೀಟರ್ ನಾನೇ ಟಾರ್ ಹಾಕ್ತೀನಿ ಅಂತ ಬಂದವಳೆ. ಆ ಎಮ್ಮನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಈ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿದೆ. ಅವರೆಲ್ಲ ಬಿಸ್ನೆಸ್ ಮೆನ್ಗಳು, ಬಿಸ್ನೆಸ್ ಆಗ್ಬೇಕು ಅವ್ರಿಗೆ. ಇದೇ ಕಿರಣ್ ಮಜುಮ್ದಾರ್ಗೆ ಕಳೆದ 28 ವರ್ಷದಿಂದ ಲೇಬರ್ ಆಕ್ಟ್ ಅನ್ನ ಬ್ಯಾನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಓಪನ್ ಮಾಡಕ್ ಹೇಳು. ಇವರೆಲ್ಲ ಮಾಫಿಯಾ ನಡೆಸ್ತಾರೆ. ಗುಂಡಿ ವಿಚಾರ ಕೇಳಕ್ ಬರ್ತಾರಲ್ಲ, ಅತಿ ಹೆಚ್ಚಿನ ಡೈವರ್ಸ್ ಆಗ್ತಾ ಇರೋದು ಸಾಫ್ಟ್ವೇರ್ ಕಂಪನಿಗಳವರು. ಲೇಬರ್ ಆಕ್ಟ್ ಇಂದ ಮುಕ್ತಿಗೊಳಿಸಿದೆ ಐಟಿ ಕಂಪನಿಗಳನ್ನ. ಪ್ರಮೋಷನ್ ಕೊಟ್ಟಿಲ್ಲ ಅಂತಂದ್ರೆ ಲೇಬರ್ ಕೋರ್ಟ್ಗೆ ಹೋಗಂಗಿಲ್ಲ, ಸಂಬಳ ಕೊಟ್ಟಿಲ್ಲ ಅಂದ್ರೆ ಲೇಬರ್ ಕೋರ್ಟ್ಗೆ ಹೋಗಂಗಿಲ್ಲ. ಈ ಐಟಿ ಕಂಪನಿಗಳವ್ರಿಗೆ ಒಂದು ಬ್ಲಾಂಕೆಟ್ ಪ್ರೊಟೆಕ್ಷನ್ ಕೊಟ್ಟಿದೆ ಸರ್ಕಾರ. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಅನ್ನೋದಕ್ಕೆ ಐಟಿ ಕಂಪನಿಗೆ ಶುರುವಾದಾಗ ಅವ್ರಗಳಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದು. 28 ವರ್ಷದಿಂದ ಲೇಬರ್ ಆಕ್ಟ್ ಐಟಿ ಕಂಪನಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡಕ್ಕೆ 3 ಪಕ್ಷಗಳ ಕೈಲಿ ಆಗಿಲ್ಲ. ಇವತ್ತು ಅತಿ ಹೆಚ್ಚಿನ ಡೈವರ್ಸ್ ಆಗ್ತಾ ಇರೋದು ಸಾಫ್ಟ್ವೇರ್ ಕಂಪನಿ ಹೆಣ್ಮಕ್ಳು ಗಂಡ್ಮಕ್ಳು. ಏನಕ್ಕೆ ಅಂತಂದ್ರೆ ವರ್ಕ್ ಪ್ರೆಷರ್ಗೆ ಕಂಪ್ಲೇಂಟ್ ಕೊಡಂಗಿಲ್ಲ. ಲೇಬರ್ ಕೋರ್ಟ್ ಅಲ್ಲಿ ಲೇಬರ್ ಕೋರ್ಟ್ಗೆ ಹೋಗಂಗಿಲ್ಲ ಸಾಫ್ಟ್ವೇರ್ ಕಂಪನಿಗಳವರು, ಎಂಪ್ಲಾಯಿಗಳು. ಅದೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಈ ಲೇಬರ್ ಕೋರ್ಟ್ಗಳಿಂದ ಮುಕ್ತಿ ತಗೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದಾರಲ್ಲ, ಆದ್ರೆ ಅಲ್ಲಿ ಕೆಲಸ ಮಾಡೋರು ಡೈವರ್ಸ್ಗಳು ಮಾಡ್ಕೊಂಡು ಡ್ರಗ್ ಹೊಡ್ಕೊಂಡು ಬೀದಿಗೆ ಬರ್ತಾ ಇದಾರಲ್ಲ, ಅದ್ರ ಬಗ್ಗೆ ಆ ಎಮ್ಮನಿಗೆ ಕಾಳಜಿ ಇಲ್ಲ. ಶಿ ಇಸ್ ಓನ್ಲಿ ವರಿಡ್ ಅಬೌಟ್ ಅ ಬಿಸ್ನೆಸ್. ಡಿ ಕೆ ಶಿವಕುಮಾರ್ ಅವರ ಸ್ನೇಹಿತೆ ಅಂತಾನೆ ಹೇಳೋದು ತಪ್ಪಾಗಲಾರದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಎಲ್ಲಾ ಬಿಸ್ನೆಸ್ ಮೆನ್ಗಳು ಸ್ನೇಹಿತರೆ. ನಿಮ್ಮ ಸ್ನೇಹಿತನೇ ಅಲ್ವಾ ಮೇಡಮ್ ಕಿರಣ್ ಮಜುಮ್ದಾರ್ ಅವರೇ? ಕೇಳಿ ಡಿ ಕೆ ಶಿವಕುಮಾರ್ ಅವರನ್ನ, ಯಾಕೆ ಗುಂಡಿಗಳಿದೆ ಬೆಂಗಳೂರಲ್ಲಿ ಅಂತ. ಏನ್ಯಾವ ಸ್ನೇಹಿತರೆ? ಬಕೆಟ್ಗಳಿರೋವರೆಗೂ, ಪಕ್ಷದ ಬಕೆಟ್ಗಳಿರೋವರೆಗೂ ಅವನು ನಮ್ಮ ಜಾತಿಯವನು, ಅವನ ಬಗ್ಗೆ ನಾವು ಮಾತಾಡಬಾರ್ದು. ನಾನು ನೋಡು, ಡಿ ಕೆ ಶಿವಕುಮಾರ್ ನಮ್ಮ ಒಕ್ಕಲಿಗರು, ನಾನು ಮಾತಾಡ್ತೀನಿ. ಕುಮಾರಸ್ವಾಮಿ ಒಕ್ಕಲಿಗರು, ನಾನು ಮಾತಾಡ್ತೀನಿ. ನನಗೆ ಜಾತಿ ಧರ್ಮದ ತಾರತಮ್ಯ ಇಲ್ಲ. ಏನಕ್ಕೆ ಅಂತಂದ್ರೆ ಒಬ್ಬ ಭ್ರಷ್ಟ, ಒಬ್ಬ ನಿಷ್ಠ. ನನಗೆ ಎರಡೇ ಗೊತ್ತಿರೋದು. ನನಗೆ ಗೊತ್ತಿರೋದು ಒಬ್ಬ ಭ್ರಷ್ಟ, ಒಬ್ಬ ನಿಷ್ಠ. ನಿಮಗೆ ಗೊತ್ತಿರೋದು ಅವ್ನು ನಮ್ಮ ಜಾತಿಯನ್ನು. ನಾನು ಮಾತಾಡಲ್ಲ. ಯಾಕೆ ಅಂತಂದ್ರೆ ನಿಮಗೆ ಜಾತಿ ಇಂಪಾರ್ಟೆಂಟ್, ನನಗೆ ನಿಷ್ಠೆ ಇಂಪಾರ್ಟೆಂಟ್. ದಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಜಗದೀಶ್ ಅಂಡ್ ಯು. ಕಾಲೇಜಲ್ಲಿ ಹೆಣ್ಮಕ್ಳನ್ನ ಬಾತ್ರೂಮ್ ಅಲ್ಲಿ ರೇಪ್ ಮಾಡ್ತಾವ್ರೆ. ಆಳ್ವಾ ಕಾಲೇಜಲ್ಲಿ ಲೆಕ್ಚರ್ಗಳೇ ಹೆಣ್ಮಕ್ಳನ್ನ ರೇಪ್ ಮಾಡ್ತಾ ಇದ್ದಾರೆ. ಮಹಿಳಾ ಆಯೋಗ ಇದೆ, ಸರ್ಕಾರ ಇದೆ, ಪೊಲೀಸ್ ಇದೆ. ಏನ್ ಪ್ರಯೋಜನ? ಏನನ್ನ ಬ್ಯಾನ್ ಮಾಡಬೇಕು, ಏನ್ರ ಬಗ್ಗೆ ಡಿಬೇಟ್ ಮಾಡಬೇಕು ಅನ್ನೋ, ಅಲ್ಲ ಏನ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಜನರಿಗಿಲ್ಲ. ಡಿಬೇಟ್ ಅನ್ನು ಹೆಸರಿಟ್ಕೊಂಡು ಜನಗಳನ್ನ ದಿಕ್ ತಪ್ಸಾರೋ ಅಂತ ರಾಜಕಾರಣಿಗಳು, ಅದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಅದು ಯತ್ನಾಳ ಹೇಳ್ತಾನೆ ಮುಸಲ್ಮಾನರು ನಮಾಜ್ ಮಾಡಂಗಿಲ್ಲ ಅಂತ, ಅದೊಂದು ಡಿಬೇಟು. ಈ ಕಡೆ ಪ್ರಿಯಾಂಕಾ ಖರ್ಗೆ RSS ಬ್ಯಾನ್, ಅದೊಂದು ಡಿಬೇಟು. ಇವೆರಡೇ ಇಂಪಾರ್ಟೆಂಟು. ನಿಮ್ಗೆ ನಿಮ್ ಮಕ್ಕಳನ್ನ ರೇಪ್ ಮಾಡ್ತಾವ್ರೆ ಕಾಲೇಜ್ಗಳಲ್ಲಿ, ಅದು ಇಂಪಾರ್ಟೆಂಟ್ ಅಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬೀದಿನಲ್ಲಿ ಓಡಾಡಕ್ಕಾಗಲ್ಲ. ಬೆಂಗಳೂರಲ್ಲಿ ಬರೀ ಡ್ರಗ್ ಅಡಿಕ್ಟ್ಸ್ಗಳು ಕಾಟ, ಚೈನ್ ಸ್ನ್ಯಾಚರ್ಗಳು, ಕ್ರೈಮು, ರೇಪು. ಮಾತಾಡಲ್ಲ. ಮಹಿಳಾ ಆಯೋಗ ಇದೆ, ನಾವು ನೋಡೋದು ಬರೀ ರೀಲ್ಸ್ ಅಲ್ಲೇ. ಅದರ ಅಧ್ಯಕ್ಷ ಇದ್ದಾರೆ, ಆ ಎಮ್ಮನ್ನು ನೋಡೋದು ಅಷ್ಟೇ ನಾವು ರೀಲ್ಸ್ ಅಲ್ಲೇ. ಒಂದು ಆಕ್ಷನ್ ಇಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಅಷ್ಟು ಜನ ಹೆಣ್ಮಕ್ಳು ಸತ್ರು, ಮಹಿಳಾ ಆಯೋಗದ ಅಧ್ಯಕ್ಷರು ಅಲ್ಲಿ ಭೇಟಿ ಕೊಡ್ಲಿಲ್ಲ. ಆಳ್ವಾ ಕಾಲೇಜಲ್ಲಿ ಲೆಕ್ಚರ್ಗಳು ರೇಪ್ ಮಾಡಿದ್ರು, ಮಹಿಳಾ ಆಯೋಗದ ಅಧ್ಯಕ್ಷರು ಅಲ್ಲಿ ಭೇಟಿ ಕೊಡ್ಲಿಲ್ಲ. BMS ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ರೇಪ್ ಆಗುತ್ತೆ, ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಡಲ್ಲ. ಒಬ್ಬ ಡಾಕ್ಟರ್ನ ಗಂಡ ಡಾಕ್ಟರ್ ಕೊಲ್ತಾನೆ, ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಡಲ್ಲ. ಇನ್ನೇನಕ್ಕಿದ್ದಾರೆ? ಮೋಸ್ಟ್ಲಿ ರೀಲ್ಸ್ ಮಾಡಕ್ಕೆ ನಮ್ಮ ಅಧ್ಯಕ್ಷರು ಅನ್ಸುತ್ತೆ. ಏನೇ ಅಧ್ಯಕ್ಷರು ಚೆನ್ನಾಗಿರಿ, ನಾವ್ ಯಾರು ಏನು ಹೇಳಕ್ಕಾಗಲ್ಲ. ನಾವ್ ಒಂದ್ ಯಾಕೆ ಕೆಟ್ಟವ್ರಾಗ್ಬೇಕು? ಸಮಾಜ ಹಿಂಗೆ ಇರ್ಲಿ, ನೀವು ಹಿಂಗೆ ನರಳ್ತಾ ಇರ್ರಿ, ಬಕೆಟ್ ಹಿಡಿತಾ ಇರ್ರಿ. RSS ಬ್ಯಾನು ಅಲ್ಲ, ಅದು ವಿವೇಚನೆಗೆ ಬಿಟ್ಟ ಸಮಯ. ನೀವುಗಳು ನಾನು ಹೇಳೋದಲ್ಲ, NCC ನ ಮ್ಯಾಂಡೇಟರಿ ಮಾಡಿದಿದ್ರೆ NCC ನ ಯಾಕ್ರಿ ಮ್ಯಾಂಡೇಟರಿ ಮಾಡಲ್ಲ? 41,000 ಶಾಲೆಗಳು ಸೋರ್ತಾ ಇದೆ. ಸೋರುವ ಶಾಲೆಗೆ ಸೂರನ್ನ ಒದಗಿಸುವ ಯೋಗ್ಯತೆ ಇಲ್ಲದಂತ ಸರ್ಕಾರ ಇವತ್ತು RSS ಬ್ಯಾನು,
ಅವನು ಯತ್ನಾಳು ಮುಸಲ್ಮಾನರು ನಮಾಜ್ ಬ್ಯಾನು, ಬರೀ ಇದು ಬಿಟ್ರೆ ನಿಮ್ಮ ಜೀವನದಲ್ಲಿ ಇನ್ನೇನು ಮಾಡಲ್ಲ ನೀವು. ದಿಸ್ ಇಸ್ ದ ಓನ್ಲಿ ಟಾಪಿಕ್ ಯು ಕ್ಯಾನ್ ಡಿವಿಯೇಟ್ ಪೀಪಲ್. ಮಾಡ್ತಾ ಇರಿ, ಅವರು ಅದೇ ತರ ಇದ್ದಾರೆ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆ ಹೇಳ್ಬೇಕಾಯ್ತು ಅಂತ ಹೇಳಿದೆ. ಥ್ಯಾಂಕ್ ಯು. ನಾನು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ. ನಾನು ನಿಷ್ಠೆಯ ವಿರುದ್ಧ ಸಮಾಜದ ಪರವಾಗಿದ್ದೀನಿ. ನನಗೆ ಯಾವ ಪ್ರಿಯಾಂಕಾ ಖರ್ಗೆನೂ ಊಟ ಹಾಕಲ್ಲ, ಯಾವ ಅಶೋಕ ಊಟ ಹಾಕಲ್ಲ, ಯಾವ ಕುಮಾರಸ್ವಾಮಿನೂ ಊಟ ಹಾಕಲ್ಲ, ಯಾವ ಯಡಿಯೂರಪ್ಪನೂ ಹಾಕಲ್ಲ, ಯಾವ ಡಿ ಕೆನೂ ಹಾಕಲ್ಲ. ನನ್ನ ಊಟ ನಾನೇ ಮಾಡ್ಕೊಂತೀನಿ. ಬಟ್ ಸಮಾಜದಲ್ಲಿ ಆಗ್ತಾ ಇರುವಂತ ಕಹಿ ಘಟನೆಗಳನ್ನ ನಿಮಗೆ ಮೆಲುಕು ಹಾಕ್ಬೇಕು ಅನಿಸ್ತು, ಮೆಲುಕು ಹಾಕಿದ್ದೀನಿ. ರಿಸೀವ್ ಮಾಡೋದು ಬಿಡೋದು ನಿಮ್ಮ ಬಿಟ್ಟು ವಿಚಾರ. ನಾನು ಏನು ಹೇಳಕ್ ಹೋಗಲ್ಲ. ನಿಮ್ಮ ರಾಜಕೀಯ ನಾಯಕರುಗಳಿಗೆ ಜೈಕಾರ ಹಾಕೊಂಡು ಬಕೆಟ್ ಹಿಡ್ಕೊಂಡು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ಯಾವನೋ ರೇಪ್ ಮಾಡ್ತಾನೆ ಲೆಕ್ಚರರು, ಇನ್ನೊಬ್ಬ ಯಾವನೋ BMS ಕಾಲೇಜಲ್ಲಿ ರೇಪ್ ಮಾಡ್ತಾನೆ, ಬೀದಿನಲ್ಲಿ ರೇಪ್ ಮಾಡ್ತಾನೆ, ಇನ್ನೊಬ್ಬ ಯಾರೋ ಡ್ರಗ್ ಹೊಡೆದ್ಬಿಟ್ಟು ಹೆಣ್ಮಕ್ಳಿಗೆ ಮೊಲೆಸ್ಟೇಷನ್ ಮಾಡ್ತಾನೆ, ಇನ್ನೊಬ್ಬ ಬರುವಂತ ರಾಜಕಾರಣಿಗಳು ಪರ್ಸೆಂಟೇಜ್ಗಳು ತಗೊಂಡು ರಸ್ತೆಗಳನ್ನ ಗುಂಡಿ ಮಾಡಿರ್ತಾರೆ, ಕಸವನ್ನು ತಗೊಂಡೋಗಿ ಹಳ್ಳಿಗಳ ಕಡೆ ಬಿಸಾಕ್ತಾರೆ, ನೀವು ಕುಡಿಯೋ ನೀರು ವಿಷ ಮಾಡಿರ್ತಾರೆ, ನೀವು ತಿನ್ನೋ ಅನ್ನ ವಿಷ ಮಾಡಿರ್ತಾರೆ. ಬೆಳಗ್ಗೆ ಮಾತ್ರ ಡ್ಯೂಟಿ ಮಾಡ್ಬೇಕಾಗಿತ್ತು, ಇವತ್ತು ರಾತ್ರಿ ಬೆಳಗ್ಗೆ ಮಾಡಿದ್ರು ಕೂಡ ನಿಮ್ ಜೀವನ ಸಾಗಲ್ಲ. ನೀವು ತರುವಂತ ಸಂಬಳನ 70% ಬರೀ ಸರ್ಕಾರ ಟ್ಯಾಕ್ಸ್ ಅಲ್ಲಿ ತಿಂದಾಕತ್ತೆ, ಬೆಲೆ ಏರಿಕೆ ಮಾಡುತ್ತೆ, ನಿಮ್ ಮೇಲೆ ಶೋಷಣೆ ಮಾಡುತ್ತೆ. ಆದ್ರೂ ನೀವು ಸುಮ್ಮನೆ ಇದ್ದೀರಾ, ಜೈಕಾರ ಆಗ್ತೀರಿ ಅಂತಂದ್ರೆ ನಿಮ್ಮಂತ ದಡ್ರು ಇನ್ನೊಬ್ರು ಇಲ್ಲ. ಥ್ಯಾಂಕ್ ಯು, ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ, ಕಣ ಕಣದಲ್ಲೂ ನಿಷ್ಠೆ ಇದೆ. ಥ್ಯಾಂಕ್ ಯು ಗುರು.